ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸುಮಾರು ಹೆಣ್ಮಕ್ಳು ಇವಾಗ ಮನೆಯಿಂದನೇ ಹೇರ್ ಸ್ಕ್ರಂಚೀಸ್ಗಳನ್ನ ಮಾಡೋದನ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಆ್ಯಂಡ್ ಇವತ್ತು ನನಗೊಂದು ಆರ್ಡರ್ ಬಂದಿರೋದನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಸ್ಪೆಷಲ್ ರಿಕ್ವೈರ್ಮೆಂಟ್ ಇತ್ತು ಆ್ಯಕ್ಚುಲಿ, ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇದು ಗೊತ್ತಾಗಲಿ ಅಂತ ಹೇಳಿ ಯಾವ ರೀತಿ ನಾನು ಮಾಡ್ತೀನಿ ಅಂತ. ಏನು ಸ್ಪೆಷಲ್ ರಿಕ್ವೈರ್ಮೆಂಟು ಕಸ್ಟಮರ್ದು, ಸೊ ಅದು ಕೂಡ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಕೆಲವೊಂದು ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ ನಾನು ಯಾವ ರೀತಿಯಲ್ಲಿ ರೆಡಿ ಮಾಡ್ತೀನಿ ಅಂತ. ಈಗಾಗಲೇ ಎಲ್ಲ ನೋಡ್ತಾ ಇದ್ದೀರಲ್ಲ, ಈ ಪ್ರಾಡಕ್ಟ್ ಎಲ್ಲ ಆಲ್ರೆಡಿ ಮಾಡೋದನ್ನು ತೋರಿಸಿದ್ದೀನಿ ನಾನು. ಸೊ ಪ್ರೀವಿಯಸ್ ವೀಡಿಯೋಸ್ಗಳನ್ನ ಯಾರಾದರೂ ನೋಡ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗಿ ನೋಡಿ. ಸೊ ಅದರಲ್ಲಿ ಎಲ್ಲ ಡೀಟೇಲಾಗಿ ನಾನು ವಿಡಿಯೋನ ಮಾಡಿದ್ದೀನಿ. ಓಕೆ, ಇನ್ನಿದಲ್ದೇ ಈ ರೀತಿ ಪರ್ಲ್ ಒಂದು ಸ್ಕ್ರಂಚಿಗಳೇನಿರುತ್ತೆ, ಇದು ತುಂಬಾನೇ ಡಿಮ್ಯಾಂಡ್ ಇದೆ ಸ್ನೇಹಿತರೆ ಇವಾಗ. ಸೊ ಆಫೀಸ್ಗೆ ಹೋಗೋರೆಲ್ಲ ಹೆಣ್ಮಕ್ಳು ತುಂಬಾ ತಗೋತಾರೆ. ಸೊ ಇದಕ್ಕೆ ನಾವು ಸೇಲ್ ಹೇಗೆ ಮಾಡೋದು ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸೇಲ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಸ್ಗಳು ಮಾಡಿದ್ದೀನಿ. ಆ್ಯಂಡ್ ಇದು ಹೇರ್ ಬೋ ಅಂತ ಹೇಳ್ಬಿಟ್ಟು ಲೇಟೆಸ್ಟ್ ನಾನೊಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ದೆ. ಸೊ ಅವಾಗ ನಿಮ್ಗೆ ಇದನ್ನ ತೋರಿಸಿದ್ದೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿರುವಂಥದ್ದು. ಆ್ಯಂಡ್ ಇದಕ್ಕೆ ಇವಾಗ ಮತ್ತೆ ಆರ್ಡರ್ಸ್ಗಳು ಬರ್ತಾ ಇದೆ. ಸೊ ಹೇಗೆ ಬರ್ತಾ ಇದೆ ಮೊದಲು ಹೇಳಿದ್ದೀನಿ, ಸುಮಾರು ಟಿಪ್ಸ್ಗಳನ್ನ ನಾನು ವಿಡಿಯೋಸಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗಲೂ ಕೂಡ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸೊ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೋತೀನಿ. ಸೊ ಯಾವ ರೀತಿ ಆರ್ಡರ್ಸ್ಕೊಂಡು ತಗೊಳ್ಳೋದು ಅಂತ ಕೂಡ ಹೇಳ್ತೀನಿ. ಸೊ ಇಲ್ಲಿ ನನಗೆ ಒಂದು ಪರ್ಪಲ್ ಕಲರ್ದು ಬಟ್ಟೆ ಕ್ವಾಲಿಟಿ ನೀವು ನೋಡ್ತಾ ಇದ್ದೀರಿ, ತುಂಬಾ ಚೆನ್ನಾಗಿರುವಂಥ ಕ್ವಾಲಿಟಿ ತೊಗೊಂಡಿರುವಂಥದ್ದು ಇದು. ಆ್ಯಂಡ್ ತುಂಬ ಸಾಫ್ಟ್ ಇದೆ ಆ್ಯಂಡ್ ತುಂಬ ಸಿಲ್ಕಿ ಇದೆ. ಆ್ಯಂಡ್ ಇದು ಪರ್ಪಲ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ದು ಹೇರ್ ಸ್ಕ್ರಂಚೀಸ್ಗಳು ಬೇಕು ಅಂತ ಆರ್ಡರ್ ಬಂದಿರುವಂಥದ್ದು ಇದು. ಸೊ ಇದನ್ನು ನಾನು ಇವಾಗ ರೆಡಿ ಮಾಡ್ತಾ ಇದ್ದೀನಿ. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ನಮಗೆ ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ಬೇಕು. ಮತ್ತು ಅದಕ್ಕೋಸ್ಕರ ನಾನು ಇಲ್ಲಿ ನೋಡ್ತಾ ಇದ್ದೀರಾ, ಇವಾಗ ಈ ಒಂದು ಎಕ್ಸೆಲ್ಲು ಮತ್ತು ಲಾರ್ಜು ಸ್ಮಾಲು ಇರುವಂತಹ ಒಂದು ಮೆಜರ್ಮೆಂಟ್ ಇರುವಂಥ ಒಂದು ಲೇಬಲಿಂಗ್ ಇದು, ಅಂದರೆ ಇದು ಫ್ಯಾಬ್ರಿಕ್ ಲೇಬಲ್ ಅಂತ ಹೇಳ್ತೀವಿ ಕೂಡ. ಸೊ ಇದನ್ನು ನಾವು ಹಾಕ್ಬಿಟ್ಟು ಇವಾಗ ಸ್ಟಿಚ್ ಮಾಡ್ತೀವಿ. ಯಾಕಂದರೆ ಕಸ್ಟಮರ್ ಹೇಳಿರುವಂಥದ್ದು ನಮಗೆ ಒಂದು 2-3 ಸ್ಯಾಂಪಲ್ ಬೇಕು. ಸೊ ಅದು ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿದೆ ಅಂತಂದರೆ ಸೊ ನಾವು ನಿಮಗೆ ಮತ್ತೆ ಆರ್ಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಸಾರಿ. ಸೊ ಇದು ಬಲ್ಕ್ ಆರ್ಡರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿ ಇವೆಲ್ಲ ನೋಡ್ತಾ ಇದ್ರಲ್ವಾ, ಫ್ಯಾಬ್ರಿಕ್ ಇದು ಮೇಜರ್ ಒಂದು ಪಟ್ಟಿ ಅಂತ ಹೇಳ್ತೀವಿ, ಅಂದರೆ ಎಕ್ಸೆಲ್ಲು ಸ್ಮಾಲು ಅಂತ ಸೈಜ್ಗೋಸ್ಕರ ತೊಗೊಳ್ಳೋವಂಥದ್ದು. ಮತ್ತು ಇಲಾಸ್ಟಿಕ್ಕು ತುಂಬ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇದನ್ನೆಲ್ಲ ನೋಡಿಕೊಂಡೇ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಯಾವುದೂ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನನ್ನ ವೀಡಿಯೋಸ್ಗಳು ನೋಡ್ತಾ ಹೋದರೆ ಅಂದರೆ ನಿಮಗೆಲ್ಲ ಕಂಪ್ಲೀಟ್ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನಾನು ಅಳತೆ ಹೇಳ್ತಾ ಇದ್ದೀನಿ. ನಾನು ಬಂದಿರುವಂಥದ್ದು ಎಕ್ಸೆಲ್ ಸೈಜು. ಸೊ ಇಲ್ಲಿ ನಾನು ಅಗಲಕ್ಕೆ, ಇಲ್ಲಿ ನೋಡ್ತಾ ಇದ್ರೆ ಅಗಲಕ್ಕೆ 6 ಇಂಚು ಆ್ಯಂಡ್ ಉದ್ದಕ್ಕೆ ಟೋಟಲು ಇಲ್ಲಿ 42 ಇಂಚನ್ನ ತೊಗೋತಾ ಇದ್ದೀನಿ. ಓಕೆನಾ, 42 ಇಂಚು ತೊಗೊತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರೋದು 21 ಇಂಚು ಇಂಟು ಇಲ್ಲಿ ನಾನು ಫೋಲ್ಡ್ ಮಾಡಿದ್ದೀನಿ ಡಬಲು. ಸೊ ಇಲ್ಲಿ ನಾವು 21 ಅಂತ ಹಿಡ್ಕೊಂಡ್ರು ಕೂಡ ಇದು ನಮಗೆ ಬರುವಂಥದ್ದು 42 ಇಂಚು ಬರುತ್ತೆ. ಓಕೆನಾ, ಇವಾಗ ಪೀಸ್ ಏನು ಕಟ್ ಮಾಡ್ಕೊಂಡಿದ್ವಿ, 2 ತುದಿ ಏನಿರುತ್ತೆ ಅದನ್ನು ಹೊಲಿಗೆ ಹಾಕ್ತಾ ಇದ್ದೀನಿ. ಈ ಹೊಲಿಗೆ ನಾನು ಡಬಲ್ ಆಗಿ ಹಾಕ್ತಾ ಇರುವಂಥದ್ದು. ತುಂಬ ಹೆಣ್ಮಕ್ಳು ಮನೆಯಿಂದಲೇ ಏನಾದರೂ ಕೆಲಸ ಮಾಡಬೇಕು, ಮನೆಗೆ ಏನಾದರೂ ಸಪೋರ್ಟ್ ಮಾಡಬೇಕು, ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕಂತ ತುಂಬ ಆಸೆ ಪಡ್ತೀರಾ. ಸೊ ಈ ರೀತಿ ಮನೆಯಿಂದಲೇ ನೀವು ಒಂದು ಸ್ಟಿಚಿಂಗ್ ಒಂದು ನಿಮ್ಮದೇ ಆದಂಥ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಕೇವಲ ನಿಮಗೆ ಸಿಂಪಲಾಗಿ ಹೊಲಿಗೆ ಬರುತ್ತೆ ಅಂತಂದರೆ ಸೊ ಅಂದರೂ ಕೂಡ ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಕೆಲವೊಬ್ರು ಟೈಲರ್ ಅಂದ ತಕ್ಷಣ ಅಥವಾ ಸ್ಟಿಚಿಂಗ್ ಅಂದ ತಕ್ಷಣ ತುಂಬ ಪ್ರೊಫೆಷ್ನಲ್ ಆಗಿರ್ಬೇಕನ್ನೋ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಅದು ಚಿಕ್ಕ ಪುಟ್ಟ ನಿಮಗೆ ಜಸ್ಟ್ ಹೊಲಿಗೆ ಹಾಕಕ್ಕೆ ಬರುತ್ತೆ, ಮಷಿನ್ ನಡ್ಸೋಕ್ಕೆ ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ತುಂಬ ಒಳ್ಳೆ ಒಂದು ಹಣವನ್ನು ಸಂಪಾದನೆನ ಮಾಡಬಹುದು. ಅದನ್ನೇ ನಾನು ನನ್ನ ಚಾನಲಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ. ಯಾಕಂದರೆ ಹೆಚ್ಚು ಮಹಿಳೆಯರು ಏನಿದ್ದಾರಲ್ವ, ಸೆಮಿ ಒಂದು ಟೈಲರಿಂಗ್ ಕಲ್ತಿರ್ತಾರೆ, ಅಂದರೆ ಅಷ್ಟು ಕಲ್ತಿರ್ತಾರೆ, ಪರ್ಫೆಕ್ಟ್ ಆಗಿರೋದಿಲ್ಲ ಮತ್ತು ಫಿನಿಶಿಂಗ್ ಚೆನ್ನಾಗಿ ಅವ್ರ ಕಡೆಯಿಂದ ಬರ್ತಿರೋದಿಲ್ಲ ಅದು ಸ್ಟಿಚಿಂಗಲ್ಲಿ. ಬಟ್ ಅವ್ರು ಹೀಗಾಗಿ ಏನು ಮಾಡ್ತಾರೆ, ಅದನ್ನು ಕೈ ಬಿಟ್ಬಿಡ್ತಾರೆ. ಕೈ ಬಿಡಕ್ಕೆ ಹೋಗಬೇಡಿ. ಅದರಲ್ಲಿ ಸ್ವಲ್ಪ ಈ ರೀತಿ ನೀವು ಚಿಕ್ಕ ಪುಟ್ಟ ಒಂದು ಪ್ರಾಡಕ್ಟ್ಗಳನ್ನ ರೆಡಿ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಅಂದರೆ ಸೊ ಇದು ತುಂಬಾ ನಿಮಗೆ ಕಡಿಮೆ ಟೈಮಲ್ಲಿ ತುಂಬ ಒಳ್ಳೆ ಒಂದು ಸಂಪಾದನೆನ ಮಾಡಿಕೊಡುತ್ತೆ. ಓಕೆನಾ, ಮೊದಲು ನಾವು ಯಾವುದೇ ಒಂದು ಈ ರೀತಿ ವೀಡಿಯೋಸ್ಗಳು ನೋಡಿದಾಗ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಕೆಲವರು. ಸುಮಾರು ಜನ ನೆಗ್ಲೆಕ್ಟೇ ಮಾಡಿಬಿಡ್ತಾರೆ, ಇದೆಲ್ಲ ಕೆಲಸ ನಮ್ಮ ಕೈಯಿಂದ ಆಗೋದಿಲ್ಲ ಅಂತ ಹೇಳಿ. ಯಾವುದು ಚಿಕ್ಕದು ದೊಡ್ಡದು ಕೆಲಸ ಇರೋದಿಲ್ಲ ಸ್ನೇಹಿತರೆ. ಸೊ ಮಕ್ಕಳು ನೋಡಿಕೊಂಡು ಒಂದು ಚಿಕ್ಕದೊಂದು ಇದೇ ರೀತಿ ಬಿಸ್ನೆಸ್ ಮಾಡಿದ್ರು ಕೂಡ ತುಂಬ ಒಳ್ಳೆ ಸಂಪಾದನೆ ಆಗುತ್ತೆ. ಮನೆಗೆ ಕೂಡ ಹೆಲ್ಪ್ ಮಾಡ್ತೀರಾ ಮತ್ತು ಮನೆಯವ್ರಿಗೂ ಕೂಡ ನೀವು ಟೈಮ್ ಕೊಡ್ತೀರಾ. ಹೀಗಾಗಿ ನಾನು ಈ ರೀತಿ ಕೆಲಸ ಕೂಡ ಹೇಳ್ಕೊಡ್ತಾ ಇರ್ತೀನಿ. ನಮಗೆ ಅದೇ ಜಾಬ್ ಬೇಕು ಇದೇ ಜಾಬ್ ಬೇಕಂತ ಕೂತ್ಕೊಂಡ್ರೆ ಈಗಿನ ಕಾಲದಲ್ಲಿ ಜಾಬ್ ಸಿಗೋದು ತುಂಬ ಕಷ್ಟ. ಮತ್ತು ನಿಮ್ಮದೇ ಆದಂಥ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಮುಂದೆ ಮಕ್ಕಳಿಗೆ ಕೂಡ ಹೇಳ್ಕೊಟ್ರೆ ಅವರು ಕೂಡ ನಾಳೆ ಹಸ್ಬೆಂಡ್ ಮನೆಗೆ ಹೋದಾಗ ಆ ಹೆಣ್ಮಕ್ಳು ಕೂಡ ತಮ್ಮ ಮನೆಯಿಂದ ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಒಂದ್ಸಾರಿ ನೀವು ಸ್ವಲ್ಪ ಹೆಜ್ಜೆ ಮುಂದಿಟ್ರೆ ಸೊ ಇನ್ನು ನಿಮ್ಮ ಫ್ಯಾಮಿಲಿಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಮಧ್ಯದಲ್ಲೇ ಇವಾಗ ನಾವು ಏನು ಮೆಜರ್ಮೆಂಟ್ಗೋಸ್ಕರ ಲೇಬಲ್ ಏನು ತೊಗೊಂಬಂದಿದ್ದಲ್ವಾ, ಫ್ಯಾಬ್ರಿಕ್ ಲೇಬಲ್ ಅಂತ ಕೂಡ ಹೇಳ್ತೀನಿ ನಾನು. ಸೊ ಅದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ಟಿಚಿಂಗ್ ಮಾಡುವಾಗಲೇ ಮಧ್ಯದಲ್ಲಿ ಇಟ್ಟು ಅದನ್ನ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಹೇಗಂತ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ.
ಸೊ ನೋಡ್ತಾ ಇದ್ದೀರಾ ಎಕ್ಸೆಲ್ ಇದೆ ಆ್ಯಕ್ಚುಲಿ ಸೈಜು. ಸೊ ಹೀಗಾಗಿ ಎಕ್ಸೆಲ್ ಸೈಜನ್ನು ಮಧ್ಯದಲ್ಲಿಟ್ಟು ಇಲ್ಲಿ ನಾನು ಹೊಲಿಗೆನ ಹಾಕ್ತಾ ಇದ್ದೀನಿ. ಸೊ ಇದೇ ರೀತಿಯೇ ನೀವು ಕೂಡ ಹಾಕಬೇಕಾಗುತ್ತೆ. ತುಂಬ ಚೆನ್ನಾಗಿ ಬಂತಿದೆ ಆ್ಯಕ್ಚುಲಿ. ಆ್ಯಂಡ್ ಇದನ್ನ ಇವಾಗ ನಾವು ಸಂಜೆ ಒಳಗೂ ಇದನ್ನ ಕೊಟ್ಟು ಕಳಿಸ್ತೀವಿ, ತೊಗೊಂಡು ಹೋಗ್ತಾರೆ ಅಮೆಝಾನ್ದವ್ರು ಬಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಾ ಈ ರೀತಿ ನೀವು ಸ್ಟಿಚಿಂಗ್ನ ಮಾಡಬೇಕಾಗುತ್ತೆ. ಇದರಲ್ಲೂ ಕೂಡ ಸುಮಾರು ಥರದ ಪ್ರಾಡಕ್ಟ್ಗಳನ್ನ ನಾನು ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ. ಸೊ ಆ ರೀತಿ ಪ್ರಾಡಕ್ಟ್ಗಳಿಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡ್ಬಿಟ್ಟು ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ. ಆ್ಯಂಡ್ ಹಿಂದೆ ಕೂಡ ಹಲವಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವೇನಾದರೂ ನಂಗೆ ಪ್ರಾಡಕ್ಟ್ನ ಕಳಿಸಿದ್ರಿ ಅಂತಂದರೆ ಸೊ ಇಲ್ಲಿ ನಾವು ಕೂಡ ನನ್ನ ಚಾನಲಲ್ಲಿ ಸೊ ಇದ್ರ ಬಗ್ಗೆ ಹೇಳ್ತೀನಿ. ಸುಮಾರು ಹೆಣ್ಮಕ್ಳು ತೊಗೊಳೋರು ಇದ್ದರೆ ನಿಮ್ಗೆ ಖಂಡಿತವಾಗ್ಲೂ ಆರ್ಡರ್ ಕೊಡ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ಹಿಂದೆ ಒಂದು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ. ಆರ್ಡರ್ ಬಂದಿಲ್ಲ ಅಂತ ಅನ್ನೋರಿದ್ರೆ ಹೆಣ್ಮಕ್ಳು ಖಂಡಿತವಾಗ್ಲೂ ಆ ವಿಡಿಯೋ ನೋಡಿ. ಓಕೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅದನ್ನು ನೋಡಿದ್ರಿ ಅಂತಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದನ್ನು ತುಂಬ ಈಸಿ ಹೇಳಿದ್ದೀನಿ. ಯಾವ ಬೇಕಾದರೂ ಹೆಣ್ಮಕ್ಳು ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಆದರೆ ನೀವು ಮೊದಲೇ ಹೆಜ್ಜೆ ಇಡಬೇಕು. ಓಕೆ. ಸೊ ಹಾಗೆ ನಾವೇ ಎಲ್ಲ ಥಿಂಕ್ ಮಾಡಿಬಿಟ್ಟು ವಿಚಾರ ಮಾಡಿಬಿಟ್ಟು ಕೈ ಬಿಟ್ಬಿಟ್ರೆ ಆಗಲ್ಲ, ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಬಟ್ ಒಂದ್ಸಾರಿ ನೀವು ಹೊಲಿಯೋದನ್ನು ಕಲಿತ್ರಿ ಅಂತಂದರೆ ಇದನ್ನು ಸೊ ತುಂಬಾ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯೇ ಪರ್ಪಲ್ ಕಲರ್ದು ಕೂಡ ನಮಗೆ ಆರ್ಡರ್ ಬಂದಿತ್ತು. ಸೇಮ್ ಅದೇ ಪೀಸನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಏನಿದೆಯಲ್ಲ, ಮೆಜರ್ಮೆಂಟ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ಹೇರ್ ಸ್ಕ್ರಂಚಿಸಿದ್ದು ಕಂಪ್ಲೀಟು ಎಷ್ಟೆಷ್ಟು ಸೈಜ್ ಇರುತ್ತೆ, ಎಷ್ಟೆಷ್ಟು ನಾವು ತೊಗೋಬೇಕು ಅಳತೆನ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನನ್ನ ಚಾನಲಲ್ಲೇ ಇದೆ, ಸ್ವಲ್ಪ ಹುಡುಕಿ ತೊಗೊಳ್ಳಿದನ್ನು. ಓಕೆ. ಸೊ ಅದರಲ್ಲೂ ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇವಾಗ ನಾನು ಪರ್ಪಲ್ ಕಲರ್ದು ಸ್ಕ್ರಂಚಿನ ಇವಾಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸು ಪಿಂಕ್ದೇನು ಸ್ಟಿಚ್ ಮಾಡಿದ್ವಿ ಅದೇ ರೀತಿಯೇ. ಸೊ ಯಾವಾಗ ಈ ಆರ್ಡರ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ ಅಂದರೆ ಇವಾಗ ಮಾಡೋದಕ್ಕೆ, ಸೊ ಅವಾಗ ಒಂದು ಅಪ್ಡೇಟ್ ಬಂತು ನಮಗೆ, 2 ಪೀಸ್ ಬೇಡ ನಮಗೆ 4 ಪೀಸ್ ಕಳಿಸಿ, ಸೊ 4 ಪೀಸನ್ನು ನೋಡಿಬಿಟ್ಟು ನಂತರ ಆರ್ಡರ್ ಕೊಡ್ತೀವಿ ಅಂತ ಹೇಳಿದರು. ಸೊ ಇದರಲ್ಲಿ ನಾನು 4 ಪೀಸನ್ನು ಮಾಡ್ತಾ ಇದ್ದೀನಿ, 2 ಪರ್ಪಲು 2 ಪಿಂಕ್ ಕಲರು. ಸೊ ಹೀಗಾಗಿ ಮತ್ತೆ ನನಗೆ ಕಟ್ ಮಾಡ್ಕೋಬೇಕಾಯಿತು ಬಟ್ಟೆನ. ಸೊ ಏನಿದೆ ಆ್ಯಕ್ಚುಲಿ ಈಗಾಗಲೇ ನಾನು ಹಲವಾರು ವಿಡಿಯೋಸ್ಗಳಲ್ಲಿ ನಿಮಗೆ ಟಿಪ್ಸ್ಗಳನ್ನ ಸುಮಾರು ಶೇರ್ ಮಾಡಿದ್ದೀನಿ. ಯಾವ ರೀತಿ ನಾವು ಕಾರ್ಡ್ಸ್ಗಳನ್ನ ಮಾಡಿಸ್ಬೋದು, ಬಿಸ್ನೆಸ್ ಕಾರ್ಡ್ಸ್ಗಳನ್ನ ಹೇಗೆ ನಾವಿಲ್ಲಿ ಒಂದು ಬಿಸ್ನೆಸ್ ಕಾರ್ಡ್ಸೋದು ಟ್ಯಾಗ್ ಒಂದು ಕಾರ್ಡ್ಸ್ ಕೂಡ ನಾನು ಹೇಳಿದ್ದೆ. ಸೊ ಅದನ್ನು ಕೂಡ ಹೇಗೆ ಮಾಡೋದಂತೂ ಕೂಡ ನಾನು ಹಳೆ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಒಂದು ಸಾರಿ ಇನ್ನೂ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಪ್ರೀವಿಯಸ್ ವಿಡಿಯೋಸ್ಗಳನ್ನ ಚೆಕ್ ಮಾಡಿ. ಸೊ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ ನಾನು, ಹೌ ಐ ಸ್ಟಾರ್ಟೆಡ್ ಮೈ ಬಿಸ್ನೆಸ್ ಅಂತ ಹೇಳಿ. ಸೊ ಆ ಒಂದು ಪ್ಲೇ ಲಿಸ್ಟಲ್ಲಿ ನಿಮಗೆ ಎಲ್ಲ ವಿಡಿಯೋಸ್ಗಳು ಸಿಗುತ್ತೆ. ಓಕೆ. ಆ್ಯಂಡ್ ಇಲ್ಲಿ ನಾನು ನಿಮಗೆ ಬಂದಿರೋಂಥ ಆರ್ಡರ್ಗಳನ್ನ ಹೇಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಮತ್ತು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಮತ್ತು ಯಾವ ರೀತಿ ಒಂದು ಪ್ರಾಬ್ಲಮ್ಗಳು ನಾವು ಫೇಸ್ ಮಾಡ್ತೀವಿ ಎಲ್ಲವೂ ಕೂಡ ನಿಮಗೆ ಪ್ರಾಕ್ಟಿಕಲಿ ಈ ವಿಡಿಯೋಸ್ಗಳನ್ನ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಪರ್ಪಲ್ ಕಲರ್ದಾಯಿತು ಮತ್ತು ಪಿಂಕ್ ಕಲರು ಇವಾಗ 4 ಎಕ್ಸೆಲ್ ಸೈಜಲ್ಲಿ ಸ್ಕ್ರಂಚಸ್ಗಳನ್ನ ಕಳಿಸ್ತಾ ಇದ್ದೀವಿ. ಸೊ ತುಂಬ ಈಸಿಯಾಗಿರುವಂಥದ್ದು ಇದು. ಇದನ್ನು ಕೂಡ ನೀವು ಒಂದ್ಸರಿ ಮನೆಯಲ್ಲಿ ಇವತ್ತೇ ಮಾಡಿ ನೋಡಿ. ಬಟ್ಟೆ ಇವಾಗ ನೋಡ್ತಾ ಇದ್ರೆ ಸುಮಾರು ಜನ ಕೇಳ್ತಾ ಇದ್ರಿ ಬಟ್ಟೆ ನಾವು ಎಲ್ಲಿಂದ ತೊಗೊಳೋದು ಅಂತ ಹೇಳ್ಬಿಟ್ಟು. ಸೊ ಬಟ್ಟೆ ತೊಗೊಳೋದಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ನೀವು ಆನ್ಲೈನ್ ತೊಗೋಬೋದು, ಆನ್ಲೈನ್ ಇನ್ಸ್ಟಾಗ್ರಾಮಲ್ಲಿ ಪೇಜಸ್ಗಳಿರುತ್ತೆ. ಸೊ ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದರ್ವೈಸ್ ನೀವು ನಿಮ್ಮ ಊರಲ್ಲಿ ಒಂದು ಹೋಲ್ಸೇಲ್ ಬಟ್ಟೆ ಫ್ಯಾಬ್ರಿಕ್ ಮಾರ್ತಾ ಇರ್ತಾರಲ್ವ, ಫ್ಯಾಬ್ರಿಕ್ ಅಂದರೆ ಬಟ್ಟೆನೇ ಮಾರುವಂಥವ್ರು ಹೋಲ್ಸೇಲರ್ ಇರ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನೀವು ಎನ್ಕ್ವೈರಿ ಮಾಡ್ಬೋದು. ಸ್ವಲ್ಪ ಚೀಪ್ ಪ್ರೈಸಿಗೆ ಸಿಗುತ್ತೆ. ಅಂದರೆ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು ಮತ್ತು ನಮಗೆ ಕಾಸ್ಟ್ ಕೂಡ ಜಾಸ್ತಿ ಬೀಳಬಾರ್ದು. ಮತ್ತು ಮಾರ್ಕೆಟಿಂಗ್ ಮಾಡಿದ್ರು ಕೂಡ ಜನ ತೊಗೋಬೇಕು ಅದನ್ನು ಆ್ಯಕ್ಚುಲಿ. ಸೊ ಆ ರೀತಿ ನಾವು ಮಾಡಬೇಕು ಅಂತಂದರೆ ಹೋಲ್ಸೇಲರ್ ಹತ್ರ ಹೋಗ್ಬಿಟ್ಟು ಬಟ್ಟೆನ ಖರೀದಿ ಮಾಡಿ. ಆ್ಯಂಡ್ ಅದು ಆಗಲ್ಲ ಅಂತಂದರೆ ಸೊ ನೀವು ನನಗೆ ಕಾಮೆಂಟ್ ಮಾಡಿ. ಸೊ ನಾನು ಹೇಳಿದ್ದೀನಿ ಆಲ್ಮೋಸ್ಟು. ಬಟ್ ಆದರೆ ಅಲ್ಲಿ ಹೇಗೆ ಇರುತ್ತೆ ಅಂದರೆ ನಾವಿರೋ ಕಡೆ, ಸೊ ನಾನಿರೋದು ಇವಾಗ ಕರ್ನಾಟಕದ ಹೊರಗಡೆ ಇರೋದು. ಓಕೆ. ಸೊ ಹೀಗಾಗಿ ಇಲ್ಲಿಂದ ಬಟ್ಟೆ ಕಳಿಸೋದಂದರೆ ಅವ್ರು ಏನು ಮಾಡ್ತಾರೆ, ನಿಮಗೆ ತುಂಬ ಬಟ್ಟೆ ಆರ್ಡರ್ ಕೊಡಬೇಕಾಗುತ್ತೆ. ಸೊ 1 ಮೀಟರ್ 2 ಮೀಟರ್ ಅವ್ರು ಕಳಿಸಲ್ಲ, ನಿಮಗೂ ಕೂಡ ಅದು ಉಪಯೋಗ ಆಗೋದಿಲ್ಲ. ಸೊ 1 ಮೀಟರ್ 2 ಮೀಟರ್ ತೊಗೊಂಡ್ರೆ ಮತ್ತು ಅದಕ್ಕೆ ಶಿಪ್ಪಿಂಗ್ ಚಾರ್ಜ್ ಕೂಡ ಹಾಕ್ತಾರೆ. ಸೊ ಇದು ಸುತ್ತು ಬಳಸಿ ಅಲ್ಲಿಗೆ ಬಂದು ನಿಲ್ಲುತ್ತೆ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ನೀವು ಹತ್ತಿರದಲ್ಲಿ ಯಾವುದಾದ್ರು ನಿಮ್ಮ ಊರಲ್ಲಿರುವಂಥ ಶಾಪ್ಗೆ ಒಂದ್ಸರಿ ವಿಸಿಟ್ ಮಾಡಿ, ಹೋಲ್ಸೇಲಲ್ಲಿ ಯಾರು ಇದ್ದಾರೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನಂತರ ಅವ್ರ ಕಡೆಯಿಂದ ಫ್ಯಾಬ್ರಿಕ್ಗಳನ್ನು ಅಥವಾ ಬಟ್ಟೆನ ನೀವಲ್ಲಿ ಖರೀದಿ ಮಾಡಿ. ಇನ್ನು ಹೇರ್ ಸ್ಕ್ರಂಚಸ್ಗಳನ್ನ ಏನು ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ, ಇವುಗಳನ್ನ ನಾವು ಎಷ್ಟಕ್ಕೆ ಸೇಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಒಂದಕ್ಕೆ ನೀವು ಮ್ಯಾಕ್ಸಿಮಮ್ ಅಂದರೆ 99 ರುಪೀಸ್ವರೆಗೂ ಮಾರ್ಬೋದು. ಬಟ್ 50 ರುಪೀಸಿಂದ ನೀವು ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. 50 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದು 99 ರುಪೀಸ್ವರೆಗೂ ನೀವು ಇಲ್ಲಿ ಫಿಕ್ಸ್ ಮಾಡ್ಬೋದು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ತುಂಬ ಹೈ ಪ್ರೈಸ್ ಇಡೋಕ್ಕೆ ಹೋಗಬೇಡಿ. ಮತ್ತು ಇವಾಗ ನಮ್ಮದು ಸೈಜ್ ಏನು ಇವಾಗ ಮಾಡ್ತಾ ಇದ್ದೀನಲ್ವ, ಇದು ಎಕ್ಸೆಲ್ ಸೈಜ್ ಆ್ಯಕ್ಚುಲಿ. ಸೊ ಎಕ್ಸೆಲ್ ಸೈಜಿಗೆ ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು 50 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು. ಓಕೆ. 50, 60, 70 ಈ ರೀತಿ ನೀವು ಡಿಸೈಡ್ನ ಮಾಡ್ಬೋದು.
ಸೊ ನನಗೆ ಆರ್ಡರ್ ಬಂದಿರುವಂಥದ್ದನ್ನ ಕೆಲವೊಂದು ಮೇನ್ ಇರೋದನ್ನ ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಆ್ಯಂಡ್ ಇದಕ್ಕೋಸ್ಕರನೇ ಹೆಚ್ಚಿನ ಏನಾದರೂ ಆರ್ಡರ್ಸ್ಗಳು ನಮ್ಗೆ ಬಂತು ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಹೆಣ್ಮಕ್ಳು ಮನೆಯಿಂದಲೇ ಸುಮಾರು ಜನ ಕೆಲಸ ಮಾಡೋರು ಪ್ರತಿಯೊಂದು ಊರಲ್ಲಿ ಇದ್ದೇ ಇರ್ತಾರೆ. ಸೊ ನಾನು ಇರೋರ ಕಡೆ ಕೂಡ ಸುಮಾರು ಹೆಣ್ಮಕ್ಳು ಇದ್ದಾರೆ ಆ್ಯಕ್ಚುಲಿ. ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ, ಕೆಲಸವನ್ನು ಫಾರ್ವರ್ಡ್ ಮಾಡ್ತೀವಿ, ಅವ್ರು ಕಂಪ್ಲೀಟ್ ಮಾಡಿಕೊಡ್ತಾರೆ. ಪ್ರೊಫೆಷ್ನಲ್ ಹುಡುಗಿಯರು ಇವಾಗ 1-2-3 ಜನರನ್ನು ನಾವು ಟ್ರೈನ್ ಮಾಡಿದ್ದೀವಿ. ಸೊ ಅವ್ರು ಏನು ಮಾಡ್ತಾರೆ, ಈ ಒಂದು ಕೆಲಸನ ಕಂಪ್ಲೀಟ್ ಮಾಡ್ತಾರೆ ಮತ್ತು ಅವ್ರಿಗೆ ಬಂದಿರುವಂಥ ಹಣನ ಅವ್ರು ತಗೋತಾರೆ. ಸೊ ಈ ರೀತಿ ಕೂಡ ನಾವು ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಕೂಡ ನಾನೇ ಮಾಡೋದಕ್ಕಾಗೋದಿಲ್ಲ. ಸೊ ಹೀಗಾಗಿ ಬಟ್ ಮೇನ್ ಏನು ಆರ್ಡರ್ಸ್ಗಳು ಸ್ವಲ್ಪ ಸ್ಪೆಷಲ್ ಬಂದಿರುತ್ತೆ. ಸೊ ಮಧ್ಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆನಾ. ಸೊ ಇದೇ ಒಂದು ಹೇರ್ ಸ್ಕ್ರಂಚಿನ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಸ್ಟಾರ್ಟ್ ಮಾಡ್ಬೋದು. ಬಟ್ ಫಸ್ಟಿಗೆ ಮೊದಲು ಮನೆಯಿಂದ ಸ್ಟಾರ್ಟ್ ಮಾಡಿ. ಸೊ ಇದು ಸಕ್ಸಸ್ ಆಯಿತು ಅಂತಂದರೆ ನೀವು ಖುದ್ದಾಗಿ ಒಳ್ಳೆ ಒಂದು ಬಿಸ್ನೆಸ್ ಆಗಿ ಚೆನ್ನಾಗಿ ಗ್ರೋ ಮಾಡ್ಕೋಬೋದು. ಎಷ್ಟೋ ಹೆಣ್ಮಕ್ಳನ್ನ ನಿಮ್ಮ ಕಡೆ ಇಟ್ಕೊಂಡ್ಬಿಟ್ಟು ನಂತರ ಕೆಲಸಕ್ಕೆ ತೊಗೋಬೋದು. ನಂತರ ಅವ್ರಿಗೆ ಕೆಲಸ ಆರ್ಡರ್ಸ್ ಬಂದಾಗ ಅವ್ರಿಗೆ ಸಪ್ಲೈ ಮಾಡಿಸ್ಬಿಟ್ಟು ಕೊಟ್ಬಿಟ್ಟು ನಂತರ ನೀವು ನಿಮ್ಮ ಬ್ರ್ಯಾಂಡ್ನ ಲಾಂಚ್ ಮಾಡ್ಬೋದು ಅದ್ರ ಮೂಲಕ. ಸೊ ಈ ರೀತಿಯೆಲ್ಲ ಮಾಡೋರು ಸುಮಾರು ಹೆಣ್ಮಕ್ಳಿದ್ದಾರೆ. ಸೊ ಅದೇ ರೀತಿ ನೀವು ಕೂಡ ಮಾಡ್ಬೋದು. ಸೊ ಇಲ್ಲಿ ನಾನು ಪಿಂಕ್ ಸ್ಕ್ರಂಚಿನ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಇವಾಗ ಪ್ರೊಫೆಷ್ನಲ್ ಆಗಿ ನೋಡೋದಕ್ಕೆ ನಿಮಗೆ ಕಾಣಿಸ್ತಾ ಇದೆ. 4 ಪೀಸ್ಗಳನ್ನ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ನಾವು ಹಾಕಿರುವಂಥ ಲೇಬಲ್ ಅಂದರೆ ಫ್ಯಾಬ್ರಿಕ್ ಒಂದು ಮೆಜರ್ಮೆಂಟ್ ಒಂದು ಏನು ಲೇಬಲ್ ಹಾಕಿದ್ದೀನಿ, ಆ ಲೇಬಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿಯೇ ನೀವು ಒಂದು ಹೊಲಿಬೇಕಾಗುತ್ತೆ. ಇದು ಏನಾಗುತ್ತೆ ಅಂದರೆ ಒಂದೇ ದಿನಕ್ಕೆ ಬರೋದಿಲ್ಲ, ಒಂದೇ ದಿನಕ್ಕೆ ಗೊತ್ತೂ ಆಗೋದಿಲ್ಲ. ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀವಿ, ಕೆಲವೊಂದು ಕೆಟ್ಟು ಹೋಗ್ಬೋದು, ಪರವಾಗಿಲ್ಲ. ಬಟ್ ಆದರೆ ಸೊ ಪ್ರೊಫೆಷ್ನಲಾಗಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ಹೊಲಿದು ಕೈ ಕೂತ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ನೀವು ಹೊಲಿಯೋದಕ್ಕೆ ಬೇಗ ಕಡಿಮೆ ಸಮಯದಲ್ಲಿ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ. ದಿನದಲ್ಲಿ ಒಂದು 4, 5 ಅಥವಾ 10 ಸೇಲ್ ಆಯ್ತು ಅಂತ ಅಂದ್ಕೊಳ್ಳಿ ಇದು. ಸೊ ಒಂದೊಂದಕ್ಕೆ ನಾವು ಇಲ್ಲಿ ಪ್ರೈಸ್ ಮಿನಿಮಮ್ ಅಂದರೆ ಒಂದು 80 ರೂಪಾಯಿ ಅಂತ ಇಟ್ಕೊಳ್ಳೋಣ. 80 ರೂಪಾಯಿಂದ ಒಂದು 10 ಪೀಸು ಮಾರಿದ್ರು ಕೂಡ ಡೈಲಿ ಹೇಳ್ತಾ ಇರೋದು ನಿಮಗೆ ಎಷ್ಟು ಪ್ರಾಫಿಟ್ ಆಯಿತು. ಸೊ ಯಾರ ಕಡೆ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಇಲ್ಲಿ ಲೇಬಲ್ ನೀವು ನೋಡ್ತಾ ಇದ್ರಿ ಯಾವ ರೀತಿ ಕಾಣಿಸ್ತಾ ಇದೆ, ಪ್ರೊಫೆಷ್ನಲ್ ಆಗಿ ಕಾಣಿಸ್ತಾ ಇದೆ. ಸೊ ಇದೇ ರೀತಿ ನೀವು ಮಾಡಬೇಕು. ಮತ್ತು ಇದು ಫ್ಯಾಬ್ರಿಕ್ ಲೇಬಲ್ ಎಲ್ಲಿಂದ ತೊಗೊಂಡಿದ್ದೀನಿ ಅಂತ ಏನಾದರೂ ನಿಮಗೆ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಅಂದರೆ ಕಾಮೆಂಟ್ ಮಾಡಿ ನನಗೆ. ಓಕೆ. ಸೊ ನಾನೆಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದಕ್ಕೂ ಕೂಡ ನಾವು ಇಲ್ಲಿ ಲೇಬಲ್ ಹಾಕಿದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ. ಸೊ ಇದು ಕೂಡ ಇವಾಗ ಪ್ರೊಫೆಷ್ನಲ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದನ್ನು ನಾವು ಸ್ಟಿಚ್ ಮಾಡಿ ಸೆಲ್ ಮಾಡ್ಬೋದು ಈಸಿಲಿ. ತುಂಬ ಜನ ತೊಗೊತಾರೆ ಇದನ್ನು. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ. ಸೊ ಈಗ ತೊಗೋತಾರೆ. ಆ್ಯಂಡ್ ಈ ಬಟ್ಟೆ ಎಲ್ಲಿಂದ ತೊಗೊಂಡಿದ್ದೀನಿ ಇದ್ರ ಬಗ್ಗೆ ಎಲ್ಲ ಆಲ್ರೆಡಿ ಸುಮಾರು ವೀಡಿಯೋಸ್ಗಳಲ್ಲಿ ನಾನು ಲೇಟೆಸ್ಟ್ ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಆ್ಯಂಡ್ ಬಟ್ಟೆ ತುಂಬ ಸ್ಮೂತ್ ಇದೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿದೆ. ಇನ್ನೂ 2-3 ಕಲರ್ಸ್ಗಳು ನಾವು ಇವಾಗ ತರಿಸಿದ್ದೀವಿ. ಆ ಕಲರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ಚೆನ್ನಾಗಿದೆ ಅದು ಕೂಡ ಕಲರು. ಆ್ಯಂಡ್ ಸ್ವಲ್ಪ ಇವಾಗ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ನಮ್ಮ ಆರ್ಡರ್ಸ್ಗಳನ್ನ ಒಂದು ಡಿಫ್ರೆಂಟ್ ವೇದಲ್ಲಿ ಸರ್ವ್ ಮಾಡ್ಬೇಕಂತ ಹೇಳಿ. ಸೊ ಅದೇನು ಅಂತ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಬರುವಂಥ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ ನಿಮಗೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ನಾನಿಲ್ಲಿ ಪಿನ್ ತೊಗೊಂಡಿದ್ದೀನಿ, ಸೇಫ್ಟಿ ಪಿನ್ನು. ಸೊ ಇದನ್ನೇ ತೊಗೊಳ್ಳಿ. ಸ್ಟಾರ್ಟಿಂಗಲ್ಲಿ ಏನು ಅಂತಿಂತ ದುಡ್ಡು ಹಾಕೋಕ್ಕೆ ಅವಶ್ಯಕತೆ ಇರೋಲ್ಲ. ಸೊ ಹೇಳ್ತಾರೆ ಕೆಲವರು ಟೂಲ್ಸ್ ಎಲ್ಲ ತೊಗೊಳ್ಳಿ ಅಂತ ಹೇಳ್ಬಿಟ್ಟು. ಏನು ತೊಗೊಳಕ್ಕೆ ಹೋಗಬೇಡಿ. ನಾರ್ಮಲಿ ಈ ರೀತಿ ಇಲಾಸ್ಟಿಕ್ ಹಾಕಿ ನೋಡಿ, ಈ ರೀತಿ ಸ್ವಲ್ಪ ಟೈಟ್ ಮಾಡಿ. ಇಲಾಸ್ಟಿಕಲ್ಲಿ ಕೂಡ 2-3 ಥರದ್ದಿರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆ. ಯಾವ ರೀತಿ ಒಂದು ಇಲಾಸ್ಟಿಕ್ಗಳಿರುತ್ತೆ, ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ನೀವು ನೋಡ್ತಾ ಇದ್ದೀರಿ ಫ್ಯಾಬ್ರಿಕ್ ಯಾವ ರೀತಿ ಕಾಣಿಸ್ತಾ ಇದೆ, ತುಂಬ ಸ್ಮೂತು ಸಿಲ್ಕಿ ಇದೆ. ಸೊ ಓಕೆ. ಸೊ ಇದು ಇವಾಗ ನಾರ್ಮಲಿ ಮಾರ್ಕೆಟಲ್ಲಿ ನಿಮಗೆ ಸಿಗೋದಿಲ್ಲ. ಆ್ಯಕ್ಚುಲಿ ನೀವು ಹೋದಾಗ ಒಳ್ಳೆ ಬ್ರ್ಯಾಂಡ್ ಶೋರೂಮಲ್ಲಿ ಇದು ಇರುತ್ತೆ ಆ್ಯಕ್ಚುಲಿ. ಅದರ್ವೈಸ್ ನೀವು ಆನ್ಲೈನಲ್ಲಿ ನೀವು ತರಿಸ್ಬೇಕಾಗುತ್ತೆ. ಸೊ ಹೀಗಾಗಿ ಹೇಳ್ತಾ ಇರೋದು, ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ. ಸೊ ಇದೇ ರೀತಿ ನೀವು ಕೂಡ ಸ್ಕ್ರಂಚೀಸ್ಗಳನ್ನು ರೆಡಿ ಮಾಡಿ ಟ್ರೈ ಮಾಡಿ ಬೆಸ್ಟ್ ಕೊಡೋದಕ್ಕೆ. ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಹೆಸರು ಗಳಿಸ್ಬೇಕು ಅಂತಂದರೆ ಸ್ವಲ್ಪ ಇದೇ ರೀತಿಯ ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಇವಾಗ ಇದು ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ವಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇವಾಗ ನೆಕ್ಸ್ಟು ಬಾಕಿ ಎಲ್ಲ ಇವಾಗ ನಾನು ಸೇಮ್ ಅದೇ ರೀತಿಯೇ ನೋಡಿ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು. ಎಕ್ಸೆಲ್ ಸೈಜ್ ಇದು. ಆ್ಯಂಡ್ ಎಕ್ಸೆಲ್ ಸೈಜ್ ಇದು ಆಲ್ರೆಡಿ ಮೆಜರ್ಮೆಂಟ್ ಎಷ್ಟೆಷ್ಟು ತೊಗೋಬೇಕು ಏನು ಅಂತ ಹೇಳ್ಬಿಟ್ಟು ಹಳೆ ವೀಡಿಯೋಸ್ದಲ್ಲಿ ನಾನು ಹೇಳಿದ್ದೀನಿ. ಆ ವೀಡಿಯೋ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಬೇಕಂದ್ರೆ ಹೋಗ್ಬಿಟ್ಟು ನೋಡಿ. ಮನೆಯಿಂದ ಇವತ್ತು ಹಳೆ ಬಟ್ಟೆಗಳಿರುತ್ತಲ್ವ, ಸ್ವಲ್ಪ ಟ್ರೈ ಮಾಡಿ. ಸಿಲ್ಕ್ ಸೀರೆ ಎಲ್ಲ ಇರುತ್ತೆ ಮನೆಯಲ್ಲಿ, ಅಮ್ಮಂದು ಹಳೆಯದೆಲ್ಲ. ಸೊ ಅವನ್ನೆಲ್ಲ ಕಟ್ ಮಾಡಿ ಒಂದ್ಸರಿ ಹೊಲಿದು ನೋಡಿ ಮನೇಲಿ ಮಕ್ಕಳಿಗೆ. ಸೊ ಅದು ಬಂತು ಅಂತಂದ್ರೆ ಕರೆಕ್ಟಾಗಿ ಸೊ ಈ ರೀತಿ ಬಟ್ಟೆ ತೊಗೊಂಡು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಟೈಲರಿಂಗ್ ಶಾಪ್ ಇದ್ದರೆ ಖಂಡಿತವಾಗ್ಲೂ ಇದನ್ನು ಆ್ಯಡ್ ಮಾಡಿ ನಿಮ್ಮ ಶಾಪಲ್ಲಿ. ಆ್ಯಂಡ್ ಸೈಡಲ್ಲಿ ಡೆಕೋರೇಷನ್ ಮಾಡಿ ಹಾಕಿ. ಸೊ ಯಾರಾದರೂ ಹೆಣ್ಮಕ್ಳು ಬಂದಾಗ ಇದನ್ನು ಖಂಡಿತವಾಗ್ಲೂ ತೊಗೋತಾರೆ. ಕಾಸ್ಮೆಟಿಕ್ ತೊಗೋದೇ ಹೋದ್ರು ಕೂಡ ಇದನ್ನು ತೊಗೊಂಡೇ ತೊಗೋತಾರೆ. ಇವಾಗ ತುಂಬ ಡಿಮ್ಯಾಂಡ್ ಇದೆ. ಓಕೆ.
ಸೊ ಯಾರು ಬೇಕಾದರೂ ಕೂಡ ಈ ಒಂದು ಬಿಸ್ನೆಸ್ನ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಸುಮಾರು ವೀಡಿಯೋಸ್ಗಳಲ್ಲಿ ನಾನು ಡೈಲಿ ಟು ಡೈಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗ್ತಾ ಇದ್ದೀನಿ. ರೆಗ್ಯುಲರ್ ನಾನು ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ ನಿಮಗೆ ಸೀರಿಯಸ್ ಆಗಿ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಈ ರೀತಿ ಒಂದು ಸ್ಕ್ರಂಚಿ ಬಿಸ್ನೆಸ್ನೇ ಮಾಡಬೇಕು ಅಥವಾ ಡಿಫ್ರೆಂಟ್ ಪ್ರಾಡಕ್ಟ್ಗಳನ್ನ ನಾವು ಮನೆಯಿಂದನೇ ಮಾಡಿ ನಾವು ಮಾರ್ತೀವಿ ಅಂತ ಅನ್ನೋರಿದ್ರೆ ಸ್ಟೆಪ್ ಬೈ ಸ್ಟೆಪ್ಪು ಏನೇನು ನಾನು ಡೈಲಿ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಆ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಹೋಗಿ ನಿಮಗೆಲ್ಲ ಒಂದು ಟಿಪ್ಸ್ ಜೊತೆಗೆ ನಾನು ಇಲ್ಲಿ ಪ್ರಾಡಕ್ಟ್ಗಳನ್ನ ಮಾಡೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ ಇವಾಗ ಎಕ್ಸೆಲ್ ಸೈಜು ಹೇರ್ ಸ್ಕ್ರಂಚೀಸು ರೆಡಿಯಾಗಿದೆ. ಸೊ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಮತ್ತು ಯಾರಾದರೂ ಖರೀದಿ ಮಾಡೋದಿದ್ರೆ ನಮ್ಮ ಹತ್ರ ಸ್ಟಾಕ್ಸ್ ಇದೆ, ಸೊ ಯಾರಾದರೂ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಓಕೆ, ಸೊ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ತೀನಿ, ಬೇಕಂದ್ರೂ ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ ಮತ್ತೊಂದು ಇನ್ನೊಂದು ಆಪ್ಷನ್ ಇದೆ. ಸೊ ಯಾರಿಗೆ ಬೇಕು ಅವರು ನಿಮಗೆ ಬಲ್ಕಲ್ಲಿ ಆರ್ಡರ್ ಕೊಟ್ಟು ನೀವೇನು ಮಾಡೋದು ಅಂದರೆ ರೀಸೆಲ್ಲಿಂಗ್ ಕೂಡ ಮಾಡ್ಬೋದು. ಏಕೆಂದರೆ ಈಗಿನ ಕಾಲದಲ್ಲಿ ಕೆಲವೊಂದು ಹೆಣ್ಮಕ್ಳ ಹತ್ರ ಟೈಮ್ ಇರುತ್ತೆ, ಸೊ ನೋಡ್ಕೊಂಡ್ಬಿಟ್ಟು ಕಲಿತು ಬೇಗ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೆಲವೊಂದು ಹೆಣ್ಮಕ್ಳಿಗೆ ಅಷ್ಟೊಂದು ಬೇಗ ಆಗೋದಿಲ್ಲ. ಸೊ ಆ ರೀತಿ ಆಗ್ತಾ ಇಲ್ಲ ಅಂದರೆ ನೀವು ಹೋಲ್ಸೇಲ್ ಪರ್ಚೇಸ್ ಮಾಡ್ಬೋದು. ಈ ಎಲ್ಲ ಪ್ರಾಡಕ್ಟ್ಗಳನ್ನು ಹೋಲ್ಸೇಲ್ ನೀವು ತೊಗೊಂಡ್ಬಿಟ್ಟು ನಂತರ ರೀಸೆಲ್ಲಿಂಗ್ ಮಾಡ್ಕೋಬೋದು. ಆ್ಯಂಡ್ ಇದಲ್ಲಪ್ಪ ಅಂತಂದರೆ ನಮ್ಮ ಒಂದು ಚಾನಲಲ್ಲಿ ಸುಮಾರು ಸಬ್ಸ್ಕ್ರೈಬರ್ಸ್ ಇವಾಗ ಮನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಕೂಡ ನೀವು ಬಲ್ಕಲ್ಲಿ ಒಂದು ಆರ್ಡರ್ ಕೊಟ್ಟು ತೊಗೋಬೋದು. ನಂತರ ಇಲ್ಲಿ ಸೆಲ್ ಆದೋ ಥರ ಯಾವ್ಯಾವ ರೀತಿ ಇದು ಸೆಲ್ ಔಟ್ ಆಗುತ್ತೆ ಮತ್ತು ಇವ್ರ ಕಡೆಯಿಂದ ನೀವು ಆರ್ಡರ್ ಕೊಟ್ಟು ತರಿಸ್ಕೋಬೋದು. ಆ ರೀತಿ ಮಾಡಿದರೆ ಒಬ್ರಿಗೊಬ್ರು ಹೆಲ್ಪ್ ಕೂಡ ಆಗುತ್ತೆ. ಸೊ ಇಲ್ಲಿ ಆ ರೀತಿ ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ. ಓಕೆನಾ. ಸೊ ಇದು ನೋಡ್ತಾ ಇದ್ದೀರಿ ಇವಾಗ ಹೇರ್ ಸ್ಕ್ರಂಚೀಸ್ಗಳು ಎಕ್ಸೆಲ್ ಸೈಜ್ ಇದು ಪ್ರೊಫೆಷ್ನಲಿ ರೆಡಿ ಆಗಿದೆ. ನೋಡೋದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಇಲಾಸ್ಟಿಕ್ ಕೂಡ ತುಂಬ ಒಳ್ಳೇದು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ನೋಡೋದಕ್ಕೆ ಇದು ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಪ್ಯಾಕಿಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಜಸ್ಟ್ ಐಡಿಯಾ ಕೊಡ್ತೀನಿ. ಹಳೆ ವೀಡಿಯೋಸ್ಗಳು ನಾನು ಕೊಟ್ಟಾಗಿದೆ ಐಡಿಯಾಸ್ನ. ಈ ರೀತಿ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿರ್ತೀನಿ ನಾನು ಆ್ಯಕ್ಚುಲಿ. ಸೊ ಯಾಕಂದರೆ ಇದು ಒಂದು ಸಾರಿ ಇದು ಸ್ವಲ್ಪ ಸೈಜ್ ಅಕಾರ್ಡಿಂಗು ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ ಇರುವಂಥ ಒಂದು ಏನು ನಮ್ಮ ಹತ್ರ ಪೇಪರ್ಸ್ಗಳಿದೆ ಅದರಲ್ಲಿ ನಾನು ಪ್ಯಾಕ್ ಮಾಡಿದ್ದೀನಿ ಅಷ್ಟೇ. ಸೊ ಇದು ನಮಗೆ ಒಂದು ಲಾರ್ಜ್ ಸೈಜಸ್ ಕ್ರಂಚೀಸದ್ದು ಒಂದು ಪ್ಯಾಕೆಟ್ಸ್ಗಳಿದ್ದು ಆ್ಯಕ್ಚುಲಿ. ಸೊ ಎಕ್ಸೆಲ್ ಇದರಲ್ಲಿ ಬರುತ್ತೆ ಇಲ್ವ ಅಂತ ಅಂದ್ಕೊಂಡಿದ್ದೆ, ಬಟ್ ಬಂತು. ಸೊ ಇವಾಗ ಇವೆರಡನ್ನು ಕೂಡ ನಾನು ಈ ರೀತಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಅಮೆಝಾನಿಗೆ ಹೋಗ್ತಾ ಇರುವಂಥದ್ದು. ಸೊ ಅಮೆಝಾನ್ಗೆ 4 ಕೂಡ ಪ್ರಾಡಕ್ಟ್ಗಳನ್ನ ಕಳಿಸ್ತಾ ಇದ್ದೀವಿ. ಸೊ ಇದು ಆಲ್ರೆಡಿ ಇವಾಗ ಪ್ಯಾಕಿಂಗ್ ಮಾಡಿದ್ದೀವಿ. ಆ್ಯಂಡ್ ಇದು ಏನು ಲೇಬಲಿಂಗ್ ಇರುತ್ತೆ ಆ ಲೇಬಲ್ ಪ್ರಿಂಟ್ ತೊಗೊಂಡ್ಬಿಟ್ಟು ಇದಕ್ಕೆ ಅಂಟಿಸ್ಬಿಟ್ಟು ನಂತರ ಇವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ರೆ ಅವರು ಬರ್ತಾರೆ ಮನೆಗೆ ತೊಗೊಂಡು ಹೋಗ್ತಾರೆ. ಓಕೆನಾ. ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಪ್ರಾಡಕ್ಟಿಗೆ ಸಂಬಂಧಪಟ್ಟಂಥ ಏನಾದರೂ ಡೌಟ್ಸ್ಗಳಿದ್ರೆ ಸ್ನೇಹಿತರೆ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ನಾನು ಕೈಲಾಗಿದ್ದು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಗೊತ್ತಿರೋ ಅಷ್ಟು ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ಸ್ ಇದೆ ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಪ್ರಾಡಕ್ಟದು ಒಂದು ಯೂನಿಕ್ ಪ್ರಾಡಕ್ಟ್ ಇದೆ ಆ್ಯಕ್ಚುಲಿ. ಇವಾಗ ಒಂದು ಸೀಸನ್ ವೈಸು ಬರುವಂಥ ಒಂದು ಆರ್ಡರ್ಸ್ ಅದು. ಸೊ ಅದು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನಾನು ನಿಮಗೊಂದು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಓಕೆನಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.